ನಮಸ್ಕಾರ. ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ನಿಮಿರು ದೌರ್ಬಲ್ಯ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಸೆಕ್ಷುವಲ್ ಆಕ್ಟಿವಿಟಿ, ಲೈಂಗಿಕ ಕ್ರಿಯೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ರ ಬಗ್ಗೆ ಮಧು ಸರ್ ಅವರಿಂದ ತಿಳ್ಕೊಂಡಿದ್ವಿ. ಈ ವಿಡಿಯೋಗಳು ಬಂದ ಮೇಲೆ ನಮಗೆ ಹಲವಾರು ವಿಚಾರಣೆ ಕರೆಗಳು ಬರ್ತಿದ್ದಾವೆ, ಕಾಲ್ಸ್ ಬರ್ತಿದ್ದಾವೆ. ಏನು ಈ ತರ ಸಮಸ್ಯೆ ಗಂಡಸರಲ್ಲೂ ಇರುತ್ತೆ, ಹೌದು, ಬಟ್ ಹೆಂಗಸರಲ್ಲೂ ಇರಬಹುದಾ ಅಂತ ಸುಮಾರು ಇನ್ಕ್ವೈರೀಸ್ ಬರ್ತಿದ್ದಾವೆ. ಹಾಗಾಗಿ ಇವತ್ತು ಅದರ ಬಗ್ಗೆ ಒಂದು ಸಣ್ಣ ವಿಡಿಯೋ. ಇರ್ಬೋದಾ ಹೆಂಗಸರಲ್ಲಿ ಅಂತಂದ್ರೆ ಹೌದು, ಇದಕ್ಕೆ ಹೈಪೋ ಆಕ್ಟಿವ್ ಸೆಕ್ಷುವಲ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಏನಿದು ಹೈಪೋ ಆಕ್ಟಿವ್ ಸೆಕ್ಷುವಲ್ ಡಿಸಾರ್ಡರ್ ಅಂತಂದ್ರೆ, ಒಬ್ಬ ಮಹಿಳೆಯಲ್ಲಿ ಅಟ್ಲೀಸ್ಟ್ ಒಂದು 6 ತಿಂಗಳ ಕಾಲ ಲೈಂಗಿಕ ಕ್ರಿಯೆ ಬಗ್ಗೆ ಯಾವುದೇ ಆಸ್ತಿ ಇಲ್ದಿರುವಂತದಕ್ಕೆ ಹೈಪೋ ಆಕ್ಟಿವ್ ಸೆಕ್ಷುವಲ್ ಡಿಸಾರ್ಡರ್ ಅಂತ ಕರಿತೀವಿ. ಸೊ ಯಾರೆಲ್ಲ ಆಗ್ಬೋದು ಅಂತಂದ್ರೆ, ಈಗ ಮಹಿಳೆ 35-40 ವರ್ಷ ದಾಟಿದವ್ರು ಇರ್ಬೋದು, ಅಥವಾ ಒಂದು ಮಗು ಆದ್ಮೇಲೆ ಇರ್ಬೋದು, ಅಥವಾ ಪದೇ ಪದೇ ಅಬೋರ್ಷನ್ ಆಗ್ತಾ ಇದ್ದಾಗ ಇರ್ಬೋದು, ಯಾವುದೇ ರಿಸಲ್ಟ್ ಇಲ್ಲ, ಒಂದು ಮಗು ಕೈಗೆ ಬರೋದಿಲ್ಲ ಅಂತ ಡಿಪ್ರೆಷನ್ ಹೋಗಿ ಕೂಡ ಇರ್ಬೋದು. ಹಲವಾರು ಕಾರಣಗಳಿರುತ್ತೆ ಇದಕ್ಕೆ. ಮಹಿಳೆಯಲ್ಲಿ ಆಗುವ ಇದಕ್ಕೆ ಕಾರಣಗಳೇನು ಅಂತಂದ್ರೆ ಬಯೋಸೈಕಲಾಜಿಕಲ್ ಇಂಟರ್ಪ್ಲೇ ಅಂತ ಕರಿತೀವಿ. ಅಂದ್ರೆ ದೇಹದಲ್ಲಿ ಆಗುವ ಹಾರ್ಮೋನ್ಗಳ ವ್ಯತ್ಯಾಸ ಹಾಗೂ ಮಾನಸಿಕ ಕಾರಣಗಳು ಎಲ್ಲ ಸೇರಿ ಈ ಒಂದು ಕಂಡೀಷನ್ಗೆ ಕಾರಣ ಆಗುತ್ತೆ. ಹಲವಾರು ಕಾರಣಗಳಿದೆ. ಒಂದು ಫಿಸಿಕಲ್ ಕಂಡೀಷನ್ಸ್ ಇರ್ಬೋದು, ಥೈರಾಯ್ಡ್ ಡಿಸ್ಫಂಕ್ಷನ್ ಅಂದ್ರೆ ಥೈರಾಯ್ಡ್ ಕಾಯಿಲೆ ಇದ್ದಾಗ, ಥೈರಾಯ್ಡ್ ಗ್ರಂಥಿಯ ಕಾಯಿಲೆ ಇದ್ದಾಗ, ಅಥವಾ ಡಯಾಬಿಟಿಸ್ ಮೆಲಿಟಸ್, ಶುಗರ್ ಇದ್ದಾಗ. ಕಾಮನ್ ಆಗಿ ಜನರು ಶುಗರ್ ಬಂದಿದೆ, ಡಯಾಬಿಟಿಸ್ ಇದ್ದಾಗ ಇರ್ಬೋದು. ಇಲ್ಲ ಅಂತಂದ್ರೆ ಅವರ ರಿಲೇಶನ್ಶಿಪ್ ನಲ್ಲಿ ಯಾವ್ದಾದ್ರು ಸಮಸ್ಯೆ ಇದ್ದಾಗ, ಪದೇ ಪದೇ ಅಬೋರ್ಷನ್ಸ್ ಆಗ್ತದೆ, ಯಾವುದೇ ಮಗು ಆಗ್ತಾ ಇಲ್ಲ ಅಂತ ಅವರಿಗೆ ನಿರಾಸೆ ಹೊಂದಿದಾಗ, ಮಾನಸಿಕ ಕಾಯಿಲೆ ಇದ್ದಾಗ, ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಇದ್ದಾಗ, ಅಥವಾ ಈ ಮಾನಸಿಕ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಗ, ಆಂಟಿ ಡಿಪ್ರೆಸೆಂಟ್ಸ್ ಅಂತ ಕರಿತೀವಿ ಅವಾಗ. ಸೊ ಅಥವಾ ಆಂಟಿ ಹೈಪರ್ ಟೆನ್ಷನ್ ಇದ್ದು, ಅಧಿಕ ರಕ್ತದೊತ್ತಡ ಇದ್ದು, ಅದಕ್ಕೆ ಕೆಲವೊಂದು ಮೆಡಿಸಿನ್ಸ್ ತಗೊಳ್ತಾ ಇರುವಾಗ, ಸೊ ಇದೆಲ್ಲ ತಗೊಳ್ತಾ ಇರುವಾಗ ಈ ಕಂಡೀಷನ್ ಆಗ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ಫಿಸಿಕಲ್ ಅಬ್ಯೂಸ್. ಈಗ ಲೈಂಗಿಕ ಕ್ರಿಯೆಯಲ್ಲಾಗ್ಲಿ ಅಥವಾ ಮನೆಯಲ್ಲೇ ಆಗ್ಲಿ ದೌರ್ಜನ್ಯ ನಡೀತಾ ಇದ್ದಾಗ ಈ ತರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಈ ಕಂಡೀಷನ್ ಇನ್ನೊಂದೇನು ಅಂತಂದ್ರೆ ಹೆಚ್ಚಾಗಿ ಹೊರಗೆ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಕಾರಣ ಏನಿರ್ಬೋದು ಅಂದ್ರೆ ಒಂದು ನಾಚಿಕೆ ಇರ್ಬೋದು, ಇಲ್ಲ ಹಿಂಜರಿಕೆ ಇರ್ಬೋದು, ಇನ್ನೊಂದು ಲ್ಯಾಕ್ ಆಫ್ ನಾಲೆಡ್ಜ್, ಇದ್ರ ಬಗ್ಗೆ ಮಾಹಿತಿ ಇಲ್ಲದಿರುವಿಕೆ. ಸೊ ಹೀಗಾಗಿ ಈ ಕಂಡೀಷನ್ ಹೊರಗಡೆ ಹೇಳ್ಕೊಳ್ಳೋದಿಲ್ಲ ಜನ. ಇದರಿಂದ ಗಂಡಸರಲ್ಲಿಯೂ ಕೂಡ, ಈಗ ಹೆಂಗಸರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಸಹಜವಾಗಿ ಅವರ ಪಾರ್ಟ್ನರ್ ಅಲ್ಲಿ ಕೂಡ, ಗಂಡಸರಲ್ಲಿ ಕೂಡ ಇಂಟ್ರೆಸ್ಟ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳ್ತೀವಲ್ಲ, ಅದೇ ತರ. ಸೊ ಇಬ್ಬರಲ್ಲಿಯೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂತಂದ್ರೆ ಅವಾಗ ಅವರ ಲೈಂಗಿಕ ಜೀವನ, ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ. ಸೊ ಇವಿಷ್ಟು ಕಿರು ಮಾಹಿತಿ ಈ ಹೈಪೋ ಆಕ್ಟಿವ್ ಸೆಕ್ಷುವಲ್ ಡಿಸಾರ್ಡರ್ ಬಗ್ಗೆ. ಇದರ ಮುಂದಿನ ಟ್ರೀಟ್ಮೆಂಟ್ ಏನು, ಇದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಇದರ ಟ್ರೀಟ್ಮೆಂಟ್, ಇದ್ರ ಬಗ್ಗೆ ಎಲ್ಲ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದ.